ನಮ್ಮ ದೇಶದಲ್ಲಿ ಹಲವಾರು ಯುದ್ಧ ವಿಮಾನಗಳನ್ನ ಸೇನಾ ವಿಮಾನಗಳನ್ನ ಹಲವಾರು ಪರ್ಪಸ್ಗೋಸ್ಕರ ನಾವು ಯೂಸ್ ಮಾಡ್ತೀವಿ. ಯುದ್ಧ ವಿಮಾನಗಳು ಅಂತಂದ್ರೆ ಅದರಲ್ಲಿ ಸಣ್ಣ ಲೋಪದೋಷ ಕೂಡ ಇರಬಾರ್ದು. ಅಷ್ಟು ಪರ್ಫೆಕ್ಟ್ ಆಗಿರುವಂತ ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳು ನಮ್ಮ ದೇಶದಲ್ಲಿ ಇರಬೇಕಾಗುತ್ತೆ. ಅದು ಎಲ್ಲ ಪರ್ಪಸ್ಗೋಸ್ಕರ ಯೂಸ್ ಆಗುವಂತಹ ವಿಮಾನಗಳು. ಎಲ್ಲಾದ್ರೂ ಸಣ್ಣ ಲೋಪದೋಷ ಕಂಡು ಬಂದ್ರೆ ಕೇವಲ ನ್ಯಾಷನಲ್ ನ್ಯೂಸ್ ಅಲ್ಲ, ಅದು ಇಂಟರ್ನ್ಯಾಷನಲ್ ನ್ಯೂಸ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ DJAQA ಅನ್ನುವಂತಹ ಸಂಸ್ಥೆ ಇಲ್ಲಿ ಕ್ವಾಲಿಟಿ ಅಶ್ಯೂರೆನ್ಸ್ ಕೊಡುವಂತಹ ಕೆಲಸ ಮಾಡ್ತಾ ಇದೆ. ಅಂದ್ರೆ ಇಲ್ಲಿರುವಂತಹ ಏರ್ಕ್ರಾಫ್ಟ್ಗಳು ರೆಡಿ ಆಗಿದ್ದಾವ, ಭಾರತೀಯ ಸೇನೆಗೋಸ್ಕರ ಅವು ಕೆಲಸ ಮಾಡೋದಕ್ಕೆ ಸಿದ್ಧವಾಗಿದ್ದಾವ, ಅಲ್ಲಿ ಯಾವುದೇ ಲೋಪದೋಷ ಇಲ್ವಾ ಅನ್ನುವಂತಹ ಕ್ವಾಲಿಟಿ ಚೆಕ್ ಮಾಡುವಂತಹ ಕೆಲಸ ಈ ಒಂದು ಏರ್ಕ್ರಾಫ್ಟ್ ಮಾಡ್ತಾ ಇದೆ. ಸೊ ಇಲ್ಲಿನ ಹಿರಿಯ ಅಧಿಕಾರಿಗಳು ನನ್ನ ಜೊತೆಗೆ ಇದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀರಿ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ರಮೇಶ್ ಅಂತ, ADG ಅಡಿಷನಲ್ ಡೈರೆಕ್ಟರ್ ಜನರಲ್ ಸೌತ್ ಝೋನ್ ಬೆಂಗಳೂರು. ರೈಟ್ ಸರ್, ತುಂಬಾ ಖುಷಿ ಆಗುತ್ತೆ ಸರ್ ಇಂಥ ಸ್ಥಳದಲ್ಲಿ ನಾವು ಬಂದಿದ್ದೀವಿ, ಇಂಥ ಸೆಂಟರಿಗೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಒಂದು ಏರ್ಕ್ರಾಫ್ಟಿಗೆ ನೀವು ಕ್ವಾಲಿಟಿ ಅಶ್ಯೂರೆನ್ಸ್ ಕೊಡಬೇಕು ಅಂತಂದ್ರೆ ಇರುವಂತಹ ಮಾನದಂಡಗಳು ಏನೇನು ಕ್ವಿಕ್ ಆಗಿ ಹೇಳ್ಬೋದಾ? ಸೊ ನಾವು AFQMS ಅಂತ ಒಂದು ಡಾಕ್ಯುಮೆಂಟ್ ಮಾಡಿದ್ದೀವಿ, ಅಪ್ರೂವಲ್ ಫಾರ್ಮ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಈಗಾಗಲೇ ಮೇಡಮ್ ಅವರು ಆಗಲೇ ಅದನ್ನು ಫೋಟೋಗಳೆಲ್ಲ ತೊಗೊಂಡಿದ್ದಾರೆ. ಸೊ ಅದರಲ್ಲಿ ಫುಲ್ ನಮ್ಮ ಕ್ವಾಲಿಟಿ ಅಶ್ಯೂರೆನ್ಸ್ ಗೈಡ್ಲೈನ್ಸು, ರೋಡ್ ಮ್ಯಾಪು ಎಲ್ಲ ಅದರಲ್ಲಿ ಇದೆ. ಸೊ ಒಂದು ಕ್ವಾಲಿಟಿ ಏಜೆನ್ಸಿನ ಅಪ್ರೂವ್ ಮಾಡಬೇಕು ಅಂದರೆ ಏನೆಲ್ಲ ಚೆಕ್ ಮಾಡಬೇಕು, ಅದಕ್ಕೆ ಏನೇನು ವರ್ಕ್ಮೆನ್ನಿಗೆ ಏನೇನು ಕ್ವಾಲಿಫಿಕೇಷನ್ ಇರಬೇಕು, ಎಕ್ಸ್ಪೀರಿಯೆನ್ಸ್ ಇರಬೇಕು, ಅದನ್ನು ಪಿರಿಯಡಿಕಲಿ ನಾವು ಹೆಂಗೆ ಚೆಕ್ ಮಾಡಬೇಕು, ಅದಕ್ಕೆ ಡ್ರಾಯಿಂಗಲ್ಲಿ ಚೆಕ್ ಲಿಸ್ಟಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ATP QTP ಅಂತ ಒಂದು ಪ್ರೊಸೀಜರ್ ಮಾಡ್ಕೊಂಡಿದ್ದೀವಿ. ಆ ಪ್ರೊಸೀಜರ್ ಪ್ರಕಾರ ಅದನ್ನು ನಾವು ಚೆಕ್ ಮಾಡಿ ಕ್ಲಿಯರ್ ಮಾಡ್ತೀವಿ ಸರ್ವಿಸಸ್ಗೆ. ಇದು ಏನು ಡಾಕ್ಯುಮೆಂಟ್ ಏನು ಪ್ರಿಪೇರ್ ಮಾಡಿದ್ದೀವೋ ಇದು ಎಲ್ಲ ಸೊ ಮೀಟ್ಸ್ ಟು ದಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ರೈಟ್ ಸರ್, ಅದ್ರ ಜೊತೆಗೆ ಯಾವುದೋ ಒಂದು ಏರ್ಕ್ರಾಫ್ಟ್ ಅಲ್ಲಿ ಲೋಪದೋಷ ಕಂಡು ಬಂತು, ಯಾವುದೋ ಒಂದು ಕಂಪನಿ ಏರ್ಕ್ರಾಫ್ಟ್ ಅಲ್ಲಿ ಏನೋ ಒಂದು ಲೋಪ ಮಾಡಿದೆ ಅಂತ ಅಂದಾಗ ಅದನ್ನ ಡೈರೆಕ್ಟ್ಲಿ ರಿಜೆಕ್ಟ್ ಮಾಡ್ತೀರಾ ಅಥವಾ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತೀರಾ? ಆ ಪ್ರೋಸೆಸ್ ಹೇಗಿರುತ್ತೆ? ಸೊ ಯಾವಾಗಲಾದರೂ ಏನಾದರೂ ಒಂದು ಡಿಫೆಕ್ಟು ಏನಾದರೂ ಅಬ್ಸರ್ವೇಷನ್ಸ್ ಬಂದಾಗ ಒಂದು ಕಮಿಟಿ ಫಾರ್ಮ್ ಮಾಡ್ತೀವಿ, ಕಮಿಟಿಲಿ ಡಿಸ್ಕಸ್ ಮಾಡ್ತೀವಿ. ನಮ್ಮದು ಡಿಸೈನ್ ಆಸ್ಪೆಕ್ಟ್ಸು, ಕ್ವಾಲಿಟಿ ಆಸ್ಪೆಕ್ಟ್ಸು, ಮ್ಯಾನುಫ್ಯಾಕ್ಚರಿಂಗ್ ಆಸ್ಪೆಕ್ಟ್ಸು ಎಲ್ಲ ಡಿಸ್ಕಸ್ ಮಾಡಿ ಅದು ಮಿಸ್ಟೇಕ್ ಯಾತಾಯಿತು ಅದನ್ನು ಯಾಕೆ ಕರೆಕ್ಷನ್ ಮಾಡಬೇಕು, ಮುಂದೆ ಆ ಥರ ರಿಪೀಟ್ ಆಗಬಾರ್ದು ಅನ್ನೋದಕ್ಕೆ ಏನು ಮಾಡಬೇಕು, ಸೊ ಎಲ್ಲ ಡಿಸ್ಕಸ್ ಮಾಡಿ ಅಕಾರ್ಡಿಂಗ್ಲಿ ವಿಲ್ ಟೇಕ್ ದಿ ಡಿಸಿಷನ್. ಓಕೆ, ಒಂದು ಏರ್ಕ್ರಾಫ್ಟಿಗೆ ಒಂದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡಬೇಕು ಅಂತಂದರೆ ಎಷ್ಟು ದಿನಗಳ ಕಾಲ ನೀವು ಅದನ್ನು ಮಾನಿಟರ್ ಮಾಡ್ತೀರಾ? ಎಷ್ಟು ದಿನ ಟೈಮ್ ತೊಗೊಳ್ತೀರಾ? ಸೊ ಒಂದು ಏರ್ಕ್ರಾಫ್ಟು ಓವರಾಲ್ ಮಾಡಬೇಕು ಅಂದರೆ ಸೊ 12ರಿಂದ 18 ತಿಂಗಳು ತೊಗೊಳುತ್ತೆ. ತಿಂಗಳು. ಓಕೆ. ಸೊ ಅದೇ ಒಂದು ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂದರೆ ಸೊ ಒಂದು 2 ವರ್ಷ ತೊಗೊಳುತ್ತೆ. ಓಕೆ, ರೀಸೆಂಟ್ಲಿ ಯಾವ್ದು ಮಾಡಿದ್ದೀರಾ ಸರ್? ಸೊ ರೀಸೆಂಟ್ಲಿ LCA ಮ್ಯಾನುಫ್ಯಾಕ್ಚರಿಂಗ್ ನಡೀತಾನೆ ಇದೆ, ಹೆಲಿಕಾಪ್ಟರ್ಸು ಮ್ಯಾನುಫ್ಯಾಕ್ಚರಿಂಗ್ ನಡೀತಾ ಇದೆ, ಓವರಾಲಲ್ಲಿ ಜಾಗ್ವಾರು ಮಿರಾಜು ಓವರಾಲ್ ನಡೀತಾ ಇದೆ. ರೈಟ್ ಸರ್, ಆಲ್ ದ ವೆರಿ ಬೆಸ್ಟ್ ರಮೇಶ್ ಸರ್, ಒಳ್ಳೆಯದಾಗಲಿ, ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಭಾರತೀಯ ಸೇನೆಯಲ್ಲಿ ಉಪಯೋಗ ಆಗುವಂತಹ ಏರ್ಕ್ರಾಫ್ಟ್ಗಳು ಹೇಗಿರಬೇಕು ಅದರ ಕ್ಲಿಯರೆನ್ಸ್ ಸರ್ಟಿಫಿಕೇಟನ್ನು ADGAQA ಅನ್ನುವಂತಹ ಒಂದು ಸಂಸ್ಥೆ ಮಾಡ್ತಾ ಬರ್ತಾ ಇದೆ. ಸೊ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ ಇವರು, ಜಾಗ್ವಾರ್ ಮಾಡಿದ್ದೀವಿ, ಬೇರೆ ಬೇರೆ ಏರ್ಕ್ರಾಫ್ಟ್ಗಳಿಗೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ, ಒಂದು ಸಣ್ಣ ಲೋಪನೂ ಕೂಡ ಇದರಲ್ಲಿ ಆಗಬಾರ್ದು ಅಂತ. ತುಂಬಾ ಇಂಟ್ರೆಸ್ಟಿಂಗ್ ಮಾಹಿತಿ ಅಲ್ವಾ? ಸೊ ಇಂಥದ್ದೇ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮತ್ತು ಎಕ್ಸ್ಕ್ಲೂಸಿವ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸಬಾ ಹಕೀಂ, ನ್ಯೂಸ್ ಫಸ್ಟ್, ಯಲಹಂಕ ಏರ್ ಶೋ.